ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 103ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಪ್ರಮಾಣಂ ಪ್ರಾಣನಿಲಯಃ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ. ಪರಮಾತ್ಮನನ್ನು ಪ್ರಮಾಣ ಅಂತ ಕರೀತಾರೆ. ಪ್ರಕೃಷ್ಟಂ ಮಾನಂ ಜ್ಞಾನಂ ಯಸ್ಯ ತತ್ ಪ್ರಮಾಣಂ. ಶ್ರೇಷ್ಠವಾದ ಮಾನ ಜ್ಞಾನ ಅದು ಯಾರಿಗೆಯೋ, ಯಾರ ಕುರಿತಾಗಿಯೋ ಅಂತಹ ಭಗವಂತ ಪ್ರಮಾಣ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪ್ರಮಾಣ ಅಂದರೆ ಯಥಾರ್ಥವಾದ ಜ್ಞಾನ. ಯಥಾರ್ಥವಾದ ಜ್ಞಾನಕ್ಕೆ ವಿಷಯನಾಗುವ ಭಗವಂತ ಶುದ್ಧವಾದ ತತ್ವಜ್ಞಾನದ ಮುಖ್ಯ ಪ್ರತಿಪಾದ್ಯ ಮೂರ್ತಿ ಅದು ಪರಮಾತ್ಮನಾದ್ದರಿಂದ ಆ ಭಗವಂತನನ್ನು ಪ್ರಮಾಣ ಅಂತ ಕರೀತಾರೆ. ಪ್ರಮಾ ಅನ್ನುವುದಕ್ಕೆ ಜ್ಞಾನ ಅಂತ. ಶುದ್ಧವಾದ ಜ್ಞಾನ, ಭಗವದ್ವಿಷಯಕವಾದ ಪರಿಶುದ್ಧ ಜ್ಞಾನ ಇದು ನ ಸುಖಕ್ಕೆ ಕಾರಣವಾಗ್ತದೆ. ಹೀಗಾಗಿ ಯಾರ ಪ್ರಮಾ ಅದು ಸುಖವನ್ನು ನೀಡುತ್ತದೋ ಅಂತಹ ಪ್ರಮಾಣ ಜ್ಞಾನದಿಂದ ಸುಖ ನೀಡುವ ಭಗವಂತ ಪ್ರಮಾಣ ಅಂತ ಅನ್ನಿಸಿಕೊಳ್ಳುತ್ತಾನೆ. ಹೀಗೆ 10 ಅರ್ಥಗಳನ್ನು ತಿಳಿದುಕೊಳ್ಳಬಹುದು. ಪ್ರಮಾಣ ಇದು ಪರಮಾತ್ಮನ ವಿಶೇಷವಾದಂತಹ ಒಂದು ಹೆಸರು ಅಂತ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಪ್ರಾಣನಿಲಯ. ಪ್ರಾಣಸ್ಯ ವಾಯೋಃ ನಿಲಯಃ ಆಶ್ರಯಃ ಪ್ರಾಣನಿಲಯಃ. ಪ್ರಾಣದೇವರ ಅಂದರೆ ವಾಯುದೇವರ, ಮುಖ್ಯವಾಯುವಿನ ನಿಲಯ ಆಶ್ರಯ ಅದು ಭಗವಂತ. ಎಲ್ಲಿ ವಾಯುದೇವರೋ ಅಲ್ಲಿ ಭಗವಂತ, ಎಲ್ಲಿ ಭಗವಂತನೋ ಅಲ್ಲಿ ವಾಯುದೇವರು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ ದಾಸರು ಹಾಡಿದ್ದನ್ನು ನಾವು ಕೇಳುತ್ತೇವಲ್ಲ. ಮುಖ್ಯ ಪ್ರಾಣದೇವರಿಗೆ ಮುಖ್ಯವಾದ ಆಶ್ರಯವನ್ನು ನೀಡಿದಂತಹ ಭಗವಂತ ಪ್ರಾಣನಿಲಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಥವಾ ಪ್ರಾಣವನ್ನೇ ತನ್ನ ನಿಲಯವಾಗಿ ಮಾಡಿಕೊಳ್ಳುತ್ತಾನೆ. ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಸದಾಕಾಲ ವಾಸ ಮಾಡುತ್ತಾನೆ. ಸಕಲ ಜೀವರಲ್ಲಿ ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಭಗವಂತ ಸನ್ನಿಹಿತನಾಗ್ತಾನೆ. ಆದ್ದರಿಂದ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ನೆಲೆಸಿರುವ ಭಗವಂತ ಪ್ರಾಣನಿಲಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅವರಿಗೆ ಆಶ್ರಯ ನೀಡಿದಂತಹ ಭಗವಂತ ಮುಖ್ಯ ಪ್ರಾಣನಿಲಯ ಅಂತ ಅನ್ವರ್ಥಕವಾಗಿ ಅನ್ನಿಸಿಕೊಳ್ಳುವಂತಹದ್ದು. ಪ್ರಾಣಭೃತ್. ಪ್ರಾಣ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಆ ಇಂದ್ರಿಯಗಳನ್ನೆಲ್ಲ ಭೃತ್ ಬಿಭರ್ತಿ, ಅವುಗಳ ಭಾರವನ್ನು ಹೊರತಾನೆ, ಅವುಗಳನ್ನೆಲ್ಲ ಮುನ್ನಡೆಸ್ತಾನೆ. ಹೀಗಾಗಿ ಭಗವಂತನನ್ನು ಪ್ರಾಣಭೃತ್ ಅಂತ ಕರೀತಾರೆ. ಇಂದ್ರಿಯಗಳನ್ನು ಸ್ವಾಮಿತ್ವೇನ ನಡೆಸುವವನು, ಅವುಗಳ ನಿಯಾಮಕನು, ಅವುಗಳ ಜವಾಬ್ದಾರಿಯನ್ನು ತೆಗೆದುಕೊಂಡವನು ಆ ಭಗವಂತನಾದ್ದರಿಂದ ಪ್ರಾಣಭೃತ್ ಇದು ಭಗವಂತನ ಹೆಸರು. ಪ್ರಾಣಜೀವನ. ಪ್ರಾಣೇನ ಮುಖ್ಯ ಪ್ರಾಣೇನ ಜೀವಯತಿ ಜನಾನ್ ಇತಿ ಪ್ರಾಣಜೀವನ.
ಪ್ರಾಣದೇವರಿಂದ, ಮುಖ್ಯ ಪ್ರಾಣದೇವರಿಂದ ಜನರೆಲ್ಲರಿಗೆ ಜೀವವನ್ನು ನೀಡುತ್ತಾನೆ. ಅವರು ಜೀವಂತವಾಗಿರುವುದಕ್ಕೆ ಪ್ರಾಣದೇವರ ಮುಖಾಂತರವಾಗಿ, ಅಂದರೆ ಪ್ರಾಣದೇವರಿಗೆ ಆಜ್ಞೆ ಮಾಡಿ ಆ ಜೀವವನ್ನು ನೀಡುತ್ತಾನೆ. ಜೀವಯತಿ, ಜೀವ ಶಕ್ತಿಯನ್ನು ಅವರಲ್ಲಿ ತುಂಬುತ್ತಾನೆ. ಆದ್ದರಿಂದ ಪ್ರಾಣಜೀವನ ಇದು ಭಗವಂತನ ಹೆಸರು. ತತ್ವಂ, ತತ್ವಂ ಅನಾರೋಪಿತ ಸ್ವರೂಪಂ ಅಂತ, ಶುದ್ಧವಾದ ಅನಾರೋಪಿತವಾದ ಸ್ವರೂಪವನ್ನು ತತ್ವ ಅಂತ ಕರೀತಾರೆ. ವದಂತಿ ತತ್ವಂ, ವದಂತಿ ತತ್ವವಿದಃ ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ. ಈ ಪ್ರಕಾರವಾಗಿ ಪ್ರಮಾಣ ಮಾತು ಇರುವುದರಿಂದ ಗುಣವಿಸ್ತೃತನಾಗಿ ಇರುವ ಭಗವಂತ ತತ್ವ, ಸತ್ಯ ಸ್ವರೂಪವುಳ್ಳವನು, ಆದ್ದರಿಂದ ತತ್ವ. ಅನಾರೋಪಿತವಾದ ಸ್ವರೂಪ ಅದು ಭಗವಂತನದ್ದು, ಆದ್ದರಿಂದ ತತ್ವ. ಹೀಗೆ ಭಗವಂತನನ್ನು ತತ್ವ ಅಂತ ಕರೆಯುವುದುಂಟು. ತತ್ವವಿತ್, ತತ್ವ ಅಂದರೆ ಸ್ವಸ್ವರೂಪ, ತನ್ನ ಸ್ವರೂಪವನ್ನು. ವೇತ್ತ ಇತಿ ತತ್ವವಿತ್, ತಿಳಿದವನು. ತನ್ನ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಂಡವನು, ಅದನ್ನು ತಿಳಿಯುವವರಿಗೆ, ಅಂದರೆ ಅವರ ಯೋಗ್ಯತಾನುಸಾರವಾಗಿ ಅದನ್ನು ತಿಳಿಯುವವರಿಗೆ ಮೋಕ್ಷವನ್ನು ಕೊಡುವವನು. ಅಂತಹ ಭಗವಂತ ತತ್ವವಿತ್ ಅಂತ ಅನ್ನಿಸಿಕೊಳ್ಳುತ್ತಾನೆ. ಏಕಾತ್ಮ, ಏಕ ಅನ್ನುವುದಕ್ಕೆ ಅನೇಕ ಅರ್ಥಗಳು. ಏಕ ಇದು ಸಂಖ್ಯಾತ್ಮಕವಾಗಿ ಒಂದು ಅಂತ. ಏಕ ಇದು ಕೇವಲ ಅನ್ನುವ ಅರ್ಥದಲ್ಲಿಯೂ ಕೂಡ ಬಳಕೆಯಾಗ್ತದೆ. ಏಕೈಕ, ಅವನೊಬ್ಬನೇ ಅಂತ. ಏಕ ಮುಖ್ಯ ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತದೆ. ಏಕ ಆತ್ಮ, ಅವನೊಬ್ಬನೇ ಮುಖ್ಯ ಸ್ವಾಮಿಯಾಗಿದ್ದಾನೆ. ಸಕಲ ಜೀವರನ್ನು ನಿಯಂತ್ರಣ ಮಾಡುವ ಮುಖ್ಯ ಸ್ವಾಮಿ ಅದು ಭಗವಂತನೊಬ್ಬನೇ. ಆದ್ದರಿಂದ ಏಕಾತ್ಮ ಇದು ಭಗವಂತನ ಹೆಸರು. ತತ್ವವಿದೇಕಾತ್ಮ ಜನ್ಮ ಮೃತ್ಯು ಜರಾತಿಗಃ. ಜನ್ಮ ನಮ್ಮ ಜನನ, ಮೃತ್ಯು ನಮ್ಮ ಮರಣ, ಜರಾ ಮುಪ್ಪು, ತದುಪಲಕ್ಷಿತ ಯಾವದ್ದೋಷಾನ್ ಅತಿಕ್ರಮ್ಯ ವರ್ತಮಾನ. ಅವುಗಳನ್ನು ಅಂದರೆ ಜನನ, ಮರಣ, ಮುಪ್ಪು ಮುಂತಾದ ದೋಷಗಳು, ಇವುಗಳಿಂದ ಉಪಲಕ್ಷಿತವಾಗಿ ರೋಗ ರುಜಿನ ಮುಂತಾದ ಲಕ್ಷಣಗಳು, ದೋಷಗಳು, ಇವುಗಳನ್ನು ಅತಿಗಾಹ, ಇವುಗಳನ್ನು ಅತಿಕ್ರಮಿಸಿ ಇರುವಂತಹ ಶುದ್ಧ ಸ್ವರೂಪ ಅದು ಭಗವಂತನದ್ದು. ಆದ್ದರಿಂದ ಜನ್ಮ ಮೃತ್ಯು ಜರಾತಿಗಃ, ಈ ಯಾವ ದೋಷಗಳೂ ಇಲ್ಲದೆ ಶುದ್ಧ ಸ್ವರೂಪನಾದಂಥವನು ಪರಮಾತ್ಮನಾದ್ದರಿಂದ ಜನ್ಮ ಮೃತ್ಯು ಜರಾತಿಗಃ ಇದು ಭಗವಂತನ ಹೆಸರು. ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ತತ್ವಮೂರ್ತಿಯಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.